ಹಲೋ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಹೊರಟಿದ್ದು ಮೈಸೂರಿಗೆ. ತುಂಬ ದಿನ ಆಗಿತ್ತು ಎಲ್ಲರೂ ಶಾಪಿಂಗ್ ಹೋಗಿ. ಏನಕ್ಕಪ್ಪ ಶಾಪಿಂಗ್ ಅಂದರೆ ನನ್ನ ಮಗಂದು ನಾಮಕರಣ ಫಂಕ್ಷನಿಗೆ. ನನ್ನ ಮಗಂದು ಫಸ್ಟ್ ಶಾಪಿಂಗು, ಅದು ಅವನ ಫಂಕ್ಷನಿಗೆ. ನಮ್ಮೂರಿಂದ ಬೇಗನೆ ಹೊರಟ್ವಿ. ಫಸ್ಟ್ ಹೋಗಿದ್ದು ನಮ್ಮ ಅಣ್ಣನ ಮನೆಗೆ. ಹೋಗಿದ ತಕ್ಷಣ ನಮ್ಮ ಅಣ್ಣನ ಮಗ ಪಾಪುನ ನಾನು ಕರ್ಕೋತೀನಿ ಅಂತ ಹೇಳಿ ಅಳಿಸ್ಬಿಟ್ಟು ನೋಡಿ ಯಾವ ಥರ ನಿಂತಿದ್ದಾನೆ. ಆಮೇಲೆ ನಾವು ಶಾಪಿಂಗ್ ಹೋಗ್ತೀವಿ ಅಂತ ಫುಲ್ ಖುಷಿಯಿಂದ ಕುಣಿತಾ ಇದ್ದ. ಮಕ್ಕಳು ಆಟ ಆಡ್ತಾ ಇದ್ದರೆ ಟೈಮು ಹೋಗೋದೇ ಗೊತ್ತಾಗಲ್ಲ. ಎಲ್ಲರೂ ತಿಂಡಿ ಮಾಡಿಕೊಂಡು ಅಲ್ಲಿಂದ ನಮ್ಮ ಅತ್ತಿಗೆ ಮತ್ತು ಅವ್ರ ಅಮ್ಮನ್ನ ಕರ್ಕೊಂಡು ಎಲ್ಲರೂ ಸಿಟಿಗೆ ಹೊರಟ್ವಿ. ಅಷ್ಟರಲ್ಲಿ ಅಪ್ಪ ಬಸ್ಸಲ್ಲಿ ಬರ್ತೀನಿ ಅಂತ ಹೊರಟ್ರು. ನಾವೆಲ್ಲ ಕಾರಲ್ಲಿ ಹೊರಟ್ವಿ. ಫಸ್ಟೇ ಗೋಲ್ಡ್ ಆ್ಯಂಡ್ ಸಿಲ್ವರ್ನ ತೊಗೊಬಿಡೋಣ ಅಂತ ಗೋಲ್ಡ್ ಶಾಪಿಗೆ ಹೋದ್ವಿ. ಅಲ್ಲೇನು ತುಂಬ ಟೈಮ್ ಹಿಡಿಯಲ್ಲ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ. ಬಟ್ ಅಲ್ಲೇ ತುಂಬ ಟೈಮ್ ಆಗಿಬಿಡ್ತು. ದೊಡ್ಡವರಿಗಾದರೆ ಅವ್ರ ಅಳತೆಗೆ ತಕ್ಕಂತೆ ಎಲ್ಲನೂ ಬೇಗನೆ ಸಿಕ್ಬಿಡುತ್ತೆ. ಪುಟ್ಟ ಮಕ್ಕಳಿಗೆ ತೊಗೊಳೋದ್ರಿಂದ ಅವ್ರ ಅಳತೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಅಲ್ಲೇ ಚೆಕ್ ಮಾಡಿಕೊಂಡು ತೊಗೋಬೇಕಲ್ವ. ಇದೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಈ ಕಡೆ ಮತ್ತೆ ನಮ್ಮ ಅಣ್ಣನ ಮಗ ನನ್ನ ಮಗನಿಗೆ ಕಾಟ ಕೊಡ್ತಾಯಿದ್ದ. ಅಷ್ಟರಲ್ಲಿ ಊಟ ಟೈಮ್ ಆಗಿತ್ತು. ಎಲ್ಲರೂ ಊಟ ಮಾಡೋಣ ಅಂತ ಹೋಟೆಲಿಗೆ ಹೋದ್ವಿ. ಫಸ್ಟ್ ಟೈಮ್ ನಮ್ಮ ಮಗ ಅವರ ಅಪ್ಪನ ಹತ್ರ ಊಟ ಮಾಡಿಸ್ಕೊತಾ ಇರೋದು. ನನಗೆ ಕಷ್ಟ ಆಗಬಾರ್ದು ಅಂತ ಆ ದಿನ ಫುಲ್ ಅವರೇ ಅವನನ್ನು ನೋಡಿಕೊಂಡ್ರು. ಎಲ್ಲರೂ ಊಟ ಮಾಡಿಕೊಂಡು ಫಂಕ್ಷನಿಗೆ ಬೇಕಾದ ಪಾತ್ರೆ ತೊಗೊಳ್ಳೋಣ ಅಂತ ಸ್ಟೀಲ್ ಅಂಗಡಿಗೆ ಹೋದ್ವಿ. ಅಷ್ಟರಲ್ಲಿ ನನ್ನ ಮಗನಿಗೆ ಫುಲ್ ಟಯರ್ಡಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ನೆಕ್ಸ್ಟ್ ಬಟ್ಟೆ ತೊಗೊಳ್ಳೋಣ ಅಂತ ಶಾಪಿಗೆ ಹೋದ್ವಿ. ಅಲ್ಲಿ ನಮಗೆ ಒಂದೇ ಸ್ಯಾರಿ ಇಷ್ಟ ಆಗಿದ್ದು ಅದನ್ನು ತಗೊಂಡು ನೆಕ್ಸ್ಟ್ ನೋಡೋಣ ಅಂತ ಇನ್ನೊಂದು ಶಾಪಿಗೆ ಹೋದ್ವಿ. ಅಲ್ಲಿ ನಮ್ಮ ಅಣ್ಣನ ಮಗ ಮಿರರ್ ನೋಡಿಕೊಂಡು ಅವನದೇ ಆದ ಆಟಗಳನ್ನ ಆಡ್ತಾ ಇದ್ದ. ತಲೆ ಎಲ್ಲ ಸರಿ ಮಾಡ್ಕೊಳ್ಳೋದು, ಪ್ಯಾಂಟ್ ಎಳ್ಕೊಳ್ಳೋದು, ಆ ಥರ ಸ್ಟೈಲ್ ಮಾಡಿಕೊಂಡು ಆಟ ಆಡ್ತಾ ಇದ್ದ. ಅಷ್ಟರಲ್ಲೇ ನಮ್ಮ ಅಣ್ಣ ಕೂಡ ಶಾಪಿಂಗ್ ಜಾಯ್ನ್ ಆದ. ಈ ಕಡೆ ಅವ್ರುಗಳೆಲ್ಲ ಬಟ್ಟೆ ನೋಡಿ ತೊಗೊಳ್ತಾ ಇದ್ದರು. ಅಷ್ಟರಲ್ಲಿ ನಾನು ನಮ್ಮ ಅಣ್ಣನ ಮಗ ಜೊತೆಗೆ ಫೋಟೋ ತೊಗೊಳ್ಳೋಣ ಅಂತ ಹೇಳಿದ್ರೆ ನಮ್ಮ ಅಣ್ಣ ಬೈತಾ ಇದ್ದ. ಇದೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಂಗೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು. ಆದರೆ ನಮ್ಮ ಅಣ್ಣ ಮಸಾಲೆ ಪುರಿ ತರಿಸ್ದ. ಅದನ್ನೇ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ತುಂಬ ದಿನ ಆದಮೇಲೆ ಮಸಾಲೆ ಪುರಿ ತಿಂದಿದ್ದು ಚೆನ್ನಾಗಿತ್ತು. ಮಕ್ಕಳಿಬ್ಬರನ್ನೂ ನಮ್ಮ ಅಣ್ಣ ಈ ಥರ ಆಟ ಆಡಿಸ್ತಾ ಇದ್ದ. ಇದನ್ನು ನೋಡಿಕೊಂಡು ಈ ದಿನದ ಶಾಪಿಂಗ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.